ಯಾತಕ? ಯಾಕಂದ್ರೆ ನನ್ನ ಪರಮಾತ್ಮ ಮೂರಮ್ಮನ ಸುದ್ದಿಗೆ ಬಂದಾಳ. ಹೌದು. ಮೂರಮ್ಮದ ಒಂದ ಕೇಳ್ಯಾಳ ಏನಂತ. ಏನಂತ? ಪ್ರಥಮದಾಗಿ ಮೂರಮ್ಮ ಎಂಬುದು ಬರ್ಬೇಕಾದ್ರ ಹೌದು ಮೂರಮ್ಮ ಅಂತೇಳಿ ಯಾಕಂದಾರ. ಹೌದು. ಅದು ಯಾರದಿಂದ ಬಂದೈತಿ. ಹೌದು. ಎಲ್ಲಿದ್ ಹಿಡ್ಕೊಂಡು ಬಂದೈತಿ. ಹೌದು. ತಲಾ ಕೇಳಾಕೈತಿ ಅವಳ ಈಕೆ ಬುಡ ಇಲ್ಲದೈತಿ. ಹೌದ. ಈಕೆ ಬುಡನ ಈಕೆ ಗೊತ್ತಿಲ್ಲ ಕರೆ ನಮ್ಮ ತಲಾ ಕೇಳಾಕೈತಿ ಅವಳು. ಹೌದು. ಅದಕ್ಕೆ ಏನಾಗೈತಿ ಅಂದ್ರ ಏನಾಗೈತಮ್ಮ? ಪ್ರಥಮದಾಗಿ ಮೊಹರಂ ಎಂಬುದ ಬರ್ಬೇಕಾದ್ರ ಇದಕ್ಕೊಂದು ಹೆಸರು ಉಳಿಬೇಕಾದ್ರ ನಮ್ಮ ಇಸ್ಲಾಂ ಧರ್ಮದಾಗ ಏನಾಗೈತಿ. ಏನಾಗೈತಮ್ಮ? ಇಸ್ಲಾಂ ಧರ್ಮದಾಗ ಏನಾಗೈತಿ ಅಂದ್ರ ಇಸ್ಲಾಂ ಧರ್ಮದಾಗ ಹೌದು ಇಲ್ಲೇ ಪ್ರಥಮ ಹಿಡ್ಕೊಂಡು ಇದ ದಿನದ ಹಿಡ್ಕೊಂಡು ಇದ ತಿಂಗಳ ಅನ್ನೋದು ಚಾಲು ಆಗೈತಿ. ಹೌದು. ಪ್ರಥಮದಾಗ ಏನಾಗೈತಿ ಅಂದ್ರ ಇಸ್ಲಾಮಿಕ್ ಧರ್ಮದ ಒಳಗ ಏನಾಗೈತಿ. ಇದ ಪ್ರಥಮ ತಿಂಗಳು ಹಿಡ್ಕೊಂಡು ಮೊಹರಂ ಎಂಬುದು ಹಿಡ್ಕೊಂಡು ಅವ್ರಿಗೆ ಹೊಸ ವರ್ಷ ಚಾಲು ಆತು. ಹೌದು. ಎಲ್ಲಿದ್ ಹಿಡ್ಕೊಂಡ ಎಲ್ಲಿದ್ ಹಿಡ್ಕೊಂಡ ಈ ಮೊಹರಂ ಹೋಗುದು ಹಬ್ಬ ಹಿಡ್ಕೊಂಡ ಇಲ್ಲಿದ್ ಹಿಡ್ಕೊಂಡು ಹೊಸ ವರ್ಷ ಅವ್ರಿಗೆ ಚಾಲು ಆಗೈತಿ. ಹೌದು. ಅದರ ಸಂಬಂಧ ವಿದ್ಯಾಶ್ರೀ ಏನಂತ ಕೇಳಾಕತ್ಯಾಳು. ಏನಂತ ಕೇಳ್ತಾಳ? ಇದು ಮೊಹರಂ ಆಗ್ಬೇಕಾದ್ರ ಪ್ರಥಮ ಎಲ್ಲಿದ ಬತ್ತ 10 ದಿನ ಆಗ್ಬೇಕಾದ್ರ ಮೊದಲು ಗುದ್ದಲಿ ಬಿದ್ದಾವ. ಈ ಗುದ್ದಲಿ ಬೀಳ್ಬೇಕಾದ್ರ ಹೊಳಿ ಎದ್ದಾವ. ಎದ್ದಾಗ ಹೋದಾಗ ಹಿಂಗ ಆತು, ಬಿದ್ದಾಗ ಯಾಕೆ ಹಿಂಗ ಆತು ಅಂತ ಕೇಳಾಕತ್ಯಾಳ. ಹೌದು. ಆದ್ರೆ ಈಕಿಗೆ ಅದನ್ನ ಗೊತ್ತಾಗಿಲ್ಲ. ಅದು ಎಲ್ಲಿದ ಹಿಡ್ಕೊಂಡು ಬಂದೈತಿ. ಎಲ್ಲಿದ ಹಿಡಿದು ಬಂದೈತಮ್ಮ? ಎಲ್ಲಿದ ಹಿಡ್ಕೊಂಡು ಬಂದೈತಿ ಅಂದ್ರ ಇಮಾಮ ಹುಸೇನದಿಂದ ಬಂದೈತಿ. ಹೌದು. ಇಮಾಮ ಹುಸೇನದಿಂದ ಹೆಂಗ ಬಂದೈತಿ ಅಂದ್ರ ಹೆಂಗ? ಯಾಕಂದ್ರ ಕರ್ಬಲ ಊರಾಗ ಏನಾಗಿತ್ತಂದ್ರ ಯುದ್ಧ ನಡೆದೈತಿ. ಹೌದು. ಎಲ್ಲಿ ನಡೆದೈತಿ? ಕರ್ಬಲ ಊರಾಗ. ಕರ್ಬಲನ್ನು ಗ್ರಾಮದಾಗ ಯುದ್ಧ ನಡೆದಾಗ 10 ದಿನ ಯುದ್ಧ ನಡೆಯುತ್ತ. ಹೌದು. 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು, 4 ದಿನ ಹೋತು. ಅಲ್ಲಿ ಯುದ್ಧದಾಗ ಏನಾತು? ಅಲ್ಲಿ ಯುದ್ಧದಾಗ ಏನಾತಂದ್ರ 10ನೇ ದಿನ ಹಿಡ್ಕೊಂಡ 1ನೇ ದಿನ ಹಿಡ್ಕೊಂಡ 10 ದಿನ ಆಗೋತನ ಹಂಗ ಯುದ್ಧ ಆಡ್ಕೋತ ಬಂದ್ರ ಖರೆ ಅವ್ರನ್ನ ಇವ್ರು ಹೊಡೆದ್ರು, ಇವ್ರನ್ನ ಅವ್ರು ಹೊಡೆದ್ರ ಖರೆ 10ನೇ ದಿವಸಿಗೆ ಹೋಗಿ ಏನಾತಂದ್ರ ಹುಸೇನಿದ ಮರಣ ಆತು. ಹೌದು. 10ನೇ ದಿವಸಿಗೆ ಹುಸೇನಿದ ಮರಣ ಆತು. ಹೌದು. ಮರಣ ಆದ ಟೈಮದಾಗ ಅಲ್ಲಿ ಏನಾತ್ರಿ ಮಾಸ್ತರ, ಏನ್ ಮಾಡ್ರು? ರಕ್ತದ ಹೊಳಿ ಅನ್ನುವಂಥದ್ದು ಹರ್ಕೊಂಡು ಹೋಗ್ತಿತ್ತು. ಹೌದು. ಅವಾಗ ತನ್ನ ತಾಯಿ ಒದರ್ತಾಳೆ, ಯಾರ ಬೀಬಿ ಫಾತಿಮಾ. ಫಾತಿಮಾ ಒದರಾಕತ್ಳು. ಅವಾಗ ಹೇಳ್ತಾನವ, ನನ್ನ ಬಂದ ಬಡವರಿಗೆಲ್ಲ ಹಿಂಗಾಗೈತೆ ಅಂದ ಬಳಕ ನಂದು ಪ್ರಥಮದಾಗ ಹೆಂಗ ರಕ್ತದ ಹೊಳ್ಯಾಗ ನಾ ಹರ್ಕೊಂಡು ಹೊಂಟಾನಿ. ಇನ್ನು ಮೇಲತ್ತ ಇಲ್ಲಿದ ಹಿಡ್ಕೊಂಡ ಈಗೇನು ಅಂದಿನ ಹಿಡ್ಕೊಂಡು ಇಂದಿನ ತನ ಏನು 10 ದಿನ ಆಗೈತಿ. 10 ದಿನ ಆದ್ಮೇಲೆ ಇಲ್ಲಿ ಹಿಂಗ ಆಗೈತಿ ಅಂದ ಬಳಕ ಇದ ಒಂದು ಜಗತ್ತದಾಗ 1 ದಿನ ಆಗಿ ಹೆಸರು ಉಳಿಲ್ಲ ಅಂತ ಹೇಳಿ ಇದ 1 ದಿನ ಉಳಿಲಿ. ಯಾವಾಗ ಹಸ್ತ ಮ್ಯಾಲಿಟ್ಟು ಏನು ಕೈ ಮಾಡ್ಯಾನ ನೋಡು ಅವ ಹಸ್ತ ಈಗ ಸದ ಪೂಜೆ ಆಗ್ಯಾವ. ಹೌದು. ಅದರ ಸಂಬಂಧ ಹಿಂಗೆಲ್ಲ ನಡೆದೈತಿ ವಿದ್ಯಾ. ಆಟ ಸಂಕ್ಷಿಪ್ತದಾಗ ಹೇಳೋನು, ಈಕಿಗೆ ಬಹಳ ವಿಸ್ತಾರ ಹೇಳೋದು ಬೇಡ. ಆಟ ರಾಗ ಆಕೆಗೆ ತಿಳಿತೈತಿ. ಆ ಹುಸೇನಿ ಹಿಡ್ಕೊಂಡು ಇಲ್ಲಿ ತನ ಅದು ಬಂದೈತಿ. ಆ ಕರ್ಬಲ ಊರಾಗ ಅಲ್ಲಿ ತಗದ ಹಂಗ ಆಗೈತಿ ಅಂದ ಬಳಕ ಈ ವಿದ್ಯಾನ ಒಂದು ಮಾತು ಕೇಳೋನು. ಏನಪ್ಪ? ಯಾಕಂದ್ರೆ ವಿದ್ಯಾ ಈಗ ಸತ ಗುದ್ದಲಿ ಬಿದ್ದ ತಕ್ಷಣ ಗುದ್ದಲಿ ಬಿದ್ದಾವ ಅಂತಿನ ಹಿಡ್ಕೊಂಡ. ಹೌದು. ಯಾರು ಒಂದು ದೇವರ ಹೇಳಂಗಿಲ್ಲ, ಯಾ ದೇವ್ರಿಗೆ ಹೋಗಂಗಿಲ್ಲ, ಯಾ ದೇವರಿಗೆ ಕೈ ಮುಗಿಯಂಗಿಲ್ಲ, ಕಾಯಿ ಹೊಡಿಯಂಗಿಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮದಾಗ ಆಗಲಿ ಹಿಂದೂ ಧರ್ಮದವ್ರಿಗಾಗಲಿ ಇದು ಬರ್ಬೇಕಾದ್ರ ಅಲ್ಲಿ ಯಾರದ ಏನಾಗೈತಿ, ಏನ ಕಾರಣ ಬಿದ್ದೈತಿ. ಆ ಗುದ್ದಲಿ ಬಿದ್ದ ಮೇಲೆ ತಾಲಿ ಯಾಕೆಂತ ಅಲ್ಲೆಲ್ಲ ಆಗ್ಬೇಕಾಗೈತಿ ಅಂದ್ರ ಯಾಕಂದ್ರ ಅಲ್ಲಿ ಅಂತ ಹುಸೇನಿದ ಏನು ಮರಣ ಆಗೈತಿ ನೋಡು. ಇದು ಹಿಂದೂ ಆಗಲಿ ನಮ್ಮ ಮುಸ್ಲಿಂ ಆಗಲಿ ಎಲ್ಲರಿಗೂ ಇದು ಅನ್ವಯಿಸಲಿ ಅಂತ ತಿಳ್ಕೊಂಡ ಯಾವಾಗ ಅವ್ರ ಅಲ್ಲಿ ಆಶೀರ್ವಾದ ಮಾಡಿ ಹೋಗ್ಯಾರ ನೋಡು, ಅಂದಿನ ಹಿಡಿದು ಇಂದಿನ ತನ ಅದ ನಡಿಬೇಕಾಗೈತಿ. ಯಾಕಂದ್ರೆ ಅಲ್ಲಿಂದ ಹಿಡ್ಕೊಂಡ ಮೊಹರಂ ಸ್ಟಾರ್ಟ್ ಆಗ್ಬೇಕಾಗೈತಿ ವಿದ್ಯಾ. ಎಷ್ಟು ನನಗ ತಿಳಿದಾಟ ನಾ ನಿನಗ ವಿದ್ಯಾ ಹೇಳೇನಿ. ಆದ್ರ ವಿದ್ಯಾನ ಇನ್ನೊಂದು ಮಾತು ಕೇಳೋನು. ಒಂದ ಮಾತ ಏನು ಕೇಳ್ಬೇಕಾಗೈತಿ ಅಂದ್ರ ಈಗ ಸದ್ದ ಒಂದು ಊರಾಗ ಮಾತಂಗ್ಯಾರ ತಿರುತ್ತಾರ. ಆ ಮಾತಂಗ್ಯಾರ ಏನ್ ಮಾಡ್ತಾರ? ದಿನನಿತ್ಯ ಡ್ಯೂಟಿಗೆ ಹಚ್ಚಿಡ್ತಾರ. ಹೌದು. ಅಂದ್ರೆ ಏನ ದೀಪ ಹಚ್ಚುತ್ತಾರ. ದೀಪ ಹಚ್ಚಿ ಏನ್ ಮಾಡ್ತಾರು? ದೀಪ ಹಚ್ಚಿ ಏನ್ ಮಾಡ್ತಾರ ಮಾಸ್ತರ? ದೀಪ ಹಚ್ಚಿ ಕುಣದಾಡ್ತಾರ. ಯಾರ? ಮಾತಂಗ್ಯಾರ ಅಂದ್ರ ಈ ಮಸೀಬನಾಳ ಹೆಣ್ಮಕ್ಳ. ಮಸೀಬನಾಳ ಹೆಣ್ಮಕ್ಳ ಮಾತಂಗ್ಯಾರ ಏನ್ ಮಾಡ್ತಾರಂದ್ರ ಅಲ್ಲಿ ದೀಪ ಹಚ್ಚಿ ಇಟ್ಟ ಅಲ್ಲಿ ಅವ್ರಿಗೆ ಹೆಜ್ಜೆ ಹಾಕ್ಬೇಕಾದ್ರ ಯಾಕಂದ್ರೆ ಈಗ ಸದ್ದ ಗುಬ್ಬೇವಾಡ ಊರಾಗ ನಾ ಸುಳ್ಳ ಹೋಗಿ ಕೇಳ್ಕೊಂಬ ಮತ್ತ
ಹೌದು ದಿನನಿತ್ಯ ಹೆಜ್ಜೆ ಹಾಕತ್ತಾರಲ್ರಿ ಈಗ ಸದ ಹಾ ಅಲ್ಲಿ ಅವ್ರಿಗೆ ಹೆಜ್ಜೆ ಹಾಕಬೇಕಾದ್ರ ಹೌದು. ಅದು ಎಲ್ಲಿಂದ ಹಿಡ್ಕೊಂಡು ಬಂದೈತಿ ಹಾ. ಅದು ನಿಮ್ಮ ಮಾತಂಗ್ಯಾರ ಯಾಕೆ ಅದನ್ನ ಮಾಡ್ಬೇಕಾಗೈತಿ ಹೌದು. ಅಲ್ಲಿ ಯಾಕೆ ದೀಪ ಹಚ್ಚಿಡ್ಬೇಕಾಗೈತಿ ಅವ್ರು ಯಾಕೆ ಹೆಜ್ಜೆ ಹಾಕಬೇಕಾಗೈತಿ ಹೇಳ್ತಾಳೆ ಇದನ್ನ ಯಾರಿಂದ ಬಂದೈತಿ ಯಾರದಿಂದ ಅದು ಬಂದೈತಿ ಹೌದು. ನಿಮ್ಮ ಮಾತಂಗ್ಯಾರ ಯಾಕೆ ಅದನ್ನ ಮಾಡ್ಬೇಕಾಗೈತಿ ಹಾ ನೋಡೋಣ ಏನಂತ ಹೇಳ್ತಾಳೆ ಯಾಕಂದ್ರ ನಾನು ಒಂದು ಕೇಳ್ಯಾಳಂದ್ರ ಕೇಳೋಣ ಯಾಕಂದ್ರೆ ಈಗ ನಾನು 10 ಕೇಳ್ತಾಳಂದ್ರ ನಾವು 1 ಕೇಳಾಕ ಪರ್ಮಿಷನ್ ಐತ್ಲೆ ಹೌದು ಅದಕ್ಕೆ ನಾವು ನಿನ್ನ ಕೇಳೀನಿ ವಿದ್ಯಾ ಹಾ. ನಿನ್ನ ಮಾತಂಗ್ಯಾರ ದೀಪ ಹಚ್ಚಿ ಅಲ್ಲಿ ಅವ್ರ ಹೆಜ್ಜೆ ಹಾಕಬೇಕಾದ್ರ ಏನ್ ಅಲ್ಲಿ ಅವ್ರು ಕುಣಿಬೇಕಾದ್ರ ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತಿ ಆ ದೀಪ ಯಾಕೆ ಹಚ್ಚಿ ಇಡ್ತಾರ ಹಾ